ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪ್ಲಿ ಶ್ರೀ ಪವಿ. ಏನಪ್ಪ ವಾಯ್ಸ್ ಮಾತ್ರ ಹೊಳ್ದು ಬಾಡಿ ಉಂದು ಅಂತ ಅಂದ್ಕೋಬೇಡಿ. ಸರ್ರು ನಿನ್ನೆ ಹೋಳಿ ಆಡ್ಕೊಂಡು ರಾತ್ರಿ 12 ಗಂಟೆಗೆ ಮನೆಗೆ ಬಂದಿದ್ದಾನೆ. ಬಂದಿರೋದು ಅಲ್ಲದೆ ಈ ಥರ ಫೇಸು ವಾಶ್ ಮಾಡ್ಕೊಳ್ದೆ. ಒಂದು ರೌಂಡ್ ಸುತ್ತು ತಿರುಗುಶ್ರೀ ನೋಡಿ. ಆ ಕುತ್ತಿಗೆ ಕಿವಿ ಎಲ್ಲ ಹೆಂಗಿದೆ ಅಂದರೆ ಹಾಗೆ ಬಂದು ಹಾಗೆ ಮಲ್ಕೊಂಡವನೆ. ಸರಿ ಟೈಮು 8:30 ಆಗಿದೆ. ಸ್ನಾನ ಮಾಡ್ತಾಯಿಲ್ಲ. ನಾನು ನೈಟ್ ಇವನಿಗೆ ಕಾಯ್ದು ಊಟನೂ ಮಾಡಿದೆ ಮಲ್ಕೊಂಬಿಟ್ಟೆ. ಅಷ್ಟು ಸಾಕಾಗೋಯ್ತು. ಇವನ್ನ ನೋಡಿ, ಅಪ್ಪ ಮಗ ಇಬ್ಬರು ಒಂದೇ. ಒಂದು ಅವನಯ್ಯೋ ಅನ್ನಿಸ್ತಾನೆ, ಒಂದು ಇವನಯ್ಯೋ ಅನ್ನಿಸ್ತಾನೆ. ಮೊನ್ನೆ ಎಲ್ಲ ಕೋಲ್ಡು ಫೀವರು ಅಂತ ಅಂದ್ಕೊಂಡು ಅಷ್ಟೆಲ್ಲ ಮಾಡಿದ್ದೀವಿ. ಇವಾಗ ಆಲ್ರೆಡಿ ಇಷ್ಟೆಲ್ಲ ಮಾಡ್ಕೊಂಡು ಬಂದೋನು ರಾತ್ರಿ. ಸುಮ್ಮನೆ ಪ್ಲೇಸ್ ಮಾಡಬಾರ್ಸಿ. ಎಲ್ರಿಗೂ ಏನಂದರೆ ಇವತ್ತು ಸಾಟರ್ಡೆ. ನಾನು ತುಂಬ ದಿನ ಆಗಿದೆ ವೀಡಿಯೋಸ್ ಎಲ್ಲ ಮಾಡಿ, ಅಂದರೆ ಲಾಂಗ್ ವೀಡಿಯೋಸ್ ಮಾಡ್ತಾನೇ ಇಲ್ಲ. ಹೆಲ್ತು ಮತ್ತು ಸ್ವಲ್ಪ ಅದು ಇದು ಕೆಲಸ ಆಗಿಲ್ಲ. ಸೊ ಇವತ್ತು ನನಗೆ ಕೆಲಸ ಇಲ್ಲ ಅಲ್ಲ, ಇನ್ಮೇಲೆ ನಾನು ಹಳೆ ಕಂಪ್ನಿಗೆ ಹೋಗಲ್ಲ. ನಿನ್ನೆ ಲಾಸ್ಟ್ ಡೇ ನಮಗಿದೆ. ಬಟ್ ನಮಗಿದೆ ಕಲರ್ ಹೆಂಗಿದೆಯಪ್ಪ, ಒಂದು ವಾರ ಹೋಗಲ್ಲ ಮಾಡ್ಕೊಂಡು ಬಂದಿರೋದಲ್ಲ. ಕಮೆಂಟ್ ನೋಡಿ, ಸ್ನಾನ ಮಾಡೋಣ. ಅವಾಗಿಂದ ಹೇಳ್ತಾ ಇದ್ದೀನಿ ಸ್ನಾನಕ್ಕೆ ಹೋಗ್ತಾ ಇಲ್ಲ. ರಾತ್ರಿ ಏನೂ ತಿಂದಿಲ್ಲ. ಇವಾಗ ಏನಾದರೂ ಕುಕ್ ಮಾಡ್ಬೇಕಂತಂದರೆ ಬೇಡ ಮಿಲೆಟ್ ದೋಸೆ ತಿನ್ನೋಣ ಅಂತಂದ. ಸೊ ಮಿಲೆಟ್ ದೋಸೆಗೋಸ್ಕರ ದೋಸೆ ಬ್ಯಾಟರ್ ಆರ್ಡರ್ ಮಾಡಿದ್ದಾನೆ. ಸೊ ಅದು ಬಂದ ತಕ್ಷಣ ಅವ್ನು ಸ್ನಾನಕ್ಕೆ ಹೋಗ್ತಾನೆ. ಅವ್ನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಬಂದಮೇಲೆ ನಾನು ಫ್ರೆಶ್ ಮಾಡಬೇಕಾ. ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟವನೆ. ನಾನು ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಇರೋದನ್ನೆಲ್ಲ ಖಾಲಿ ಮಾಡಿಟ್ಟವನೆ. ಕಂಪನಿ ಸಿಮ್ ಇಲ್ವಲ್ಲ ಈಗ, ಅದು ಮರ್ತಿದ್ದೀನಿ ನಾನು. ಅದಾದ್ರೆ ಅನ್ಲಿಮಿಟೆಡ್ ಸರಿಯಾಗಿ ಯೂಸ್ ಮಾಡ್ತಾ ಇದ್ದೆ. ದಿಸ್ ರೌಂಡಿಂಗ್ ವಾಟ್ ಐ ಹ್ಯಾವ್ ಟು ಡು. ರೌಂಡಿಂಗ್ ಅದು ನಿನ್ನ ಥರ ಆಡ್ತಾ ಇದ್ದಾನೆ. ನೀನು ಆಡಿದೆಯಲ್ಲ ಆ ಥರ ಆರ್ಡರ್ ಪ್ಲೇಸ್ ಆಗ್ತಾ ಇಲ್ಲ. ಇವ್ನು ಬಿಡ್ತಾ ಇಲ್ಲ. ಒಂದ್ಸಲ ಆರ್ಡ್ರ್ ಮಾಡಿದ್ದಾನೆ. ಎಲ್ಲಿಗೆ ಆರ್ಡ್ರ್ ಮಾಡಿದ್ಯಾ ಸ್ವಾಮಿ? ಒಂದು ಆರ್ಡ್ರ್ ಮಾಡಿದ್ದೆ. ಇವ್ರಿಗೆ ಮನೆ ಗಿಫ್ಟ್ ಕಳಿಸಿದ್ದೆ ಅವ್ರ ಆಫೀಸ್ಗೆ ಹೋಗ್ತೀನಿ. ಆರ್ಡ್ರ್ ಹಾಕಿದ್ದಾನೆ ನಮ್ಮ ಆಫೀಸ್ಗೆ. ಅವ್ರ ಪಕ್ಕದಲ್ಲಿ ಜ್ಯೂಸ್ ಅಂಗಡಿ ಇದೆ ಮೇಡಮ್, ಜ್ಯೂಸ್ ಅಂಗಡಿ ಹತ್ರ ನಿಂತಿದ್ದೀನಿ ಅಂತಂತಿದ್ದಾರೆ. ಅವಾಗ ನೋಡಿದ್ರೆ ಯಾವುದು ಎಲ್ಲಿಗೋ ಮಾಡಿ ಏನಂದರೆ ಸರ್ಪ್ರೈಸ್ ಹುಚ್ಚು ಇವಳಿಗೆ. ಅದಕ್ಕೆ ಒಂದು ಮೊನ್ನೆ ಏನೋ ಮಾಡಿದ್ನಪ್ಪ, ವ್ಯಾಲೆಂಟೈನ್ಸ್ ಡೇ ದಿನ. ಅಲ್ಲ ನಿನ್ನೆ ಊಟ ಮಾಡಿಲ್ಲ ಅಂತ ಹೇಳ್ತಾ ಇದ್ದು. ಅದಕ್ಕೆ ನಾನು ಇನ್ಸ್ಟೆಂಟ್ ಮ್ಯಾಗಿ ಬುಕ್ ಮಾಡಿ ಕಳಿಸಿದ್ದೆ. ಅಲ್ಲಿ ವಾಟರ್ ಮೊನ್ನೆ ಮ್ಯಾಗಿ ಮಾಡಿದ್ದ. ಎದ್ದವ್ರೆ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಮಾಡಬೇಕು ಅಂತ. ಅವ್ರು ತಿನ್ಲು ಇಲ್ಲ ಅಂದ್ರೆ ಏನು ಮಾಡೋದು ಗೊತ್ತಿಲ್ಲ ನನಗೆ. ಫೋಟೋ ಕಳ್ಸಿದ್ನಲ್ಲ ತಿಂತಾ ಇದೀನಿ ಅಂತ. ಏನು ವಾಟರ್ ಹಾಕಿದಲೆ ಅಷ್ಟೇ. ಶ್ರೀಕಂತ ಬಾಟಲ್ ಎತ್ಕೊಂಡ್ಬಂದು ನೀವು ಅದೇ ಬಾಟ್ಲ್ ಹತ್ರ ಹೋಗ್ತಾರೆ. ಏನು ಅದೆಲ್ಲ ಹೇಳ್ಬಾರ್ದು. ಯಾರು ಚಿಕ್ಕ ಮಾಟ್ಲೆ ಹೋಗಿ ಎಸ್ಕೊಂಡು ಬರೋದ್ ಬಿಟ್ಟು ಬೇರೆ ಮನೆಗೆ ಪರ್ಮಿಷನ್ ಸಿಗೋದು 6 months 1 year. ಅದು ಸಿಕ್ಕಿದಾಗ ಇಂಥ ನನ್ನ ಮಕ್ಕಳು ಬಂದು ಹಾಲು ಮಾಡ್ತಾರೆ ಸೆಂಟ್ರಲ್ಲಿ. ಆರಾಮಾಗಿ ಕುತ್ಕೊಂಡು ಕುಡಿಯೋಣ ಅಂದ್ರೆ ಇಂಥವ್ರು ಬಂದು ಹಾಲು ಮಾಡಿ ಬಿಸಾಕ್ತಾರೆ ಮನೆಯಲ್ಲಾದ್ರೆ. ಎರಡು ಮೂರು ಜನ ಯಾರೋ ಬರ್ತಾರೆ. ಇದನ್ನೆಲ್ಲ ಕಟ್ ಮಾಡ್ತೀನಿ. ಮತ್ತೆ ಒಂದೆಲ್ಲ ಸ್ನಾನ ಎಲ್ಲ ಆದ್ಮೇಲೆ ಅಗೇನ್ ನಾನು ಕಿಚನಲ್ಲಿ ಬಾ. ಇಬ್ರು ಕಲರ್ ನನ್ನ ಕಲರ್ ನೋಡು, ನಿನ್ನ ಕಲರ್ ನೋಡು, ನನ್ನ ಕಲರ್ ನೋಡು, ನಿನ್ನ ಕಲರ್. ಅವನಿಗೇನು ಮಾಡ್ಬಿಡ, ಅಲರ್ಜಿ ಆಗುತ್ತೆ ಶ್ರೀ. ನಮ್ಗಾಗಲ್ಲ, ಅವ್ನಿಗೆ ಆಗ್ಬಿಡ್ತದ. ಹೌದು, ಅಲರ್ಜಿ ಆಗ್ಬಿಡ್ತೈತಿ. ಅಲರ್ಜಿ ಬಾಕಂದ ಶ್ರೀ ಅವನದು ಕಲರ್ ಆಗಿರೋ ಬಟ್ಟೆ ಎಲ್ಲ ಇಲ್ಲಿ ಹಾಕಿದ್ದಾನೆ. ನನಗೆ ಗೊತ್ತಾಗ್ತಿಲ್ಲ, ಯಾಕಂದರೆ ನಾವು ನಿನ್ನೆ ಹಿಂಗೆ ಆಡ್ಬಿಟ್ಟು ನಮ್ಮದು ಬಟ್ಟೆಗಳು ಗಲೀಜಾಗಿದೆ. ಮೀನ್ಸ್ ನಾವು ಮನೆಯಲ್ಲೇ ನಾನು ಶ್ರೀ ಸಿರಿ ಆಡಿದ್ವಿ. ನಮ್ಮ 3 ಜನದ ಬಟ್ಟೆನೂ ಕೂಡ ತುಂಬ ಬಣ್ಣ ಆಗಿದೆ. ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು. ಹಾಕಿದ್ರೆ ಹೋಗುತ್ತಾ ಇಲ್ಲ ಗೊತ್ತಿಲ್ಲ. ಚೆಕ್ ಮಾಡಬೇಕು, ಹ್ಯಾಂಡ್ ವಾಶ್ ಮಾಡಬೇಕು ಅನಿಸುತ್ತೆ. ನನಗೆ ಯಾಕೋ ಒಂಥರ ಐ ನಾಟ್ ವೆಲ್ ಥರ ಫೀಲ್. ಅವನಿಗೆ 2 ದಿನದಿಂದ ಜ್ವರ ಇತ್ತು, ಕೋಲ್ಡು ಫೀವರು. ಅದನ್ನು ನನಗೆ ಟ್ರಾನ್ಸ್ಫರ್ ಮಾಡಿ ಸರ್ ಹಂಗೆ ಆಡ್ಕೊಂಡು ಬಂದಿದ್ದಾರೆ ರಾತ್ರಿ. ನಾನು ಇಸ್ಕೊತೀನಿ ಬಿಡು, ನಾನು ಇಸ್ಕೊತೀನಿ. ಅವರೇ ಬರ್ತಾರಲ್ಲ 3rd ಫ್ಲೋರ್ಗೆ ಬರ್ತಾರೆ ಬಿಡು. ನಾನು ಮುಖ ಎಲ್ಲ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ಬಂದೆ. ಅವನು ಸ್ನಾನ ಮಾಡ್ಕೊಂಡು ಬಂದ. ಅವ್ನು ಹೊಟ್ಟೆ ಹಸುವಾಗ್ತಿದೆಯಂತೆ, ಅದಕ್ಕೆ ದೋಸೆ ಹಾಕೋತಾ ಇದ್ದೆ. ಅಷ್ಟರಲ್ಲಿ ನಾನು ಬಟ್ಟೆ ವಾಶ್ಗೆ ಹಾಕಿ ಎಂಟಿಗೆ ಫುಡ್ ಹಾಕಿ ಅಮ್ಮ ಎಲ್ಲ ಕೆಲಸ ಮಾಡಿ ಬಂದೆ. ಇವಾಗ ದೋಸೆ ನಾನು ಹಾಕ್ತೀನಿ, ಅವ್ನು ತಿಂತಾನೆ. ಹಲೋ ಬಂಗಾರ, ಇಬ್ಬರು ತಿನ್ನೋಣ. ಹಾಕ್ಬಿಡೋಣ ಫಸ್ಟು. ಓಕೆ, ಕರೆಕ್ಟ್ ಮಾಡ್ತೀಯಾ? ಇವನು ಮೊನ್ನೆ ಒಂದು ಚಟ್ನಿ ಮಾಡಿದ್ದ. ಇವಾಗ ದೋಸೆಗೆ ಅದೇ ಇದೆ. ಬಟ್ ಅದ್ರಲ್ಲಿ ಹುಣಸೆಹಣ್ಣು ಹಾಕಿದ್ದಾನೆ. ಹುಣಸೆಹಣ್ಣು ರುಬ್ಬಿಲ್ಲ.
ಸ್ವಲ್ಪ ತೆಗೆದ್ಮೇಲೆ ಗೊತ್ತಾಗೋದಿಲ್ಲ ಹುಣಸೆ ಹಾಗೆ ಇದೆ ಅಂತ. ಸೊ ಇವಾಗ ಅದನ್ನ ಸರಿ ಮಾಡ್ತಾನೆ, ನಾನು ಕಂಟಿನ್ಯೂ ಮಾಡ್ತೀನಿ. ನಂಗೆ ಗೊತ್ತಿಲ್ಲ ಹುಣಸೆ ಹಣ್ಣು ರುಬ್ಬೇಕಂತ, ಅದಕ್ಕೆ ಅನ್ನೇ ಹಾಕ್ಬಿಟ್ಟು. ಸ್ಪೆಷಲಿಸ್ಟ್ ನಿಮಗೆ ಗೊತ್ತಾ ಅವನು? ಬೇಡ ಬೇಡ ಸಾಕು, ಇಷ್ಟು ಬೇಡ, ಇಷ್ಟು ಬೇಡ ಸ್ವಾಮಿ. ಸ್ವಾಮಿ ಇಷ್ಟು ಬೇಡ ಸ್ವಾಮಿ. MBA ಇನ್ನೇನು ಅಯ್ಯೋ ಸ್ವಾಮಿ ಇಷ್ಟು ಬೇಡ ಸ್ವಾಮಿ. ಅದು ಹೋಗಿರೋದು ಯಾಕೆ ಇತ್ತು ಯಾರು ಅಲ್ಲ ಹೇಳು. ಹೊಟ್ಟೆ ಉಲ್ಟಾ ಸ್ವಾಮಿ ಎತ್ಕೋಬಿಡು. ಅದು ಏನಸನ MBA ಏನು ದೋಸೆ ಮೇಕಿಂಗ್. ಏನು ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ MBA ಮಾಡಿದ ನಾನು. ಆದರೆ ಅದು ಕಂಟಿನ್ಯೂ ಮಾಡಿದರೆ ಗೊತ್ತಾಗ್ತಾ ಇತ್ತು ರುಬ್ಬೇಕು ರುಬ್ಬೋದು ಅಂತ. ನಾನು ಯಾವ MBA ಮಾಡಿಲ್ಲ. ಸ್ವಲ್ಪ ನೀರು ಹಾಕು ಇದಕ್ಕೆ, ಒಂದು ನೀರು ಹಾಕು. ಎಲ್ಲ ಬಂತು ಅಂದರೆ ಸ್ವಲ್ಪ ಜಾಸ್ತಿ ಆಯಿತು. ಸಾಕಾ? ಸಾಕು. ಜಾಸ್ತಿ ಇವಾಗ ಆಗುವಷ್ಟು ಸಾಕು. ನಾಳೆ ಬೆಳಗ್ಗೆ ಇವಾಗ ಆಗುತ್ತೆ ಬಿಡಿ. ಮಸಾಲೆ ಸಾಂಬಾರು ಏನಾದ್ರು ಮಾಡಿದ್ದೀನಿ ನೀವು? ಮಸಾಲೆ ಶ್ರೀ ಕ್ಲೋಸ್ ಮಾಡ್ಬೇಕಲ್ಲ ಚಿನಿ, ಇದು ಹಾಕಿದ್ಮೇಲೆ ದೋಸೆ. ಹೌದು ಕ್ಲೋಸ್ ಮಾಡಿ ಸರ್. ಅವನು ಹೇಗೆ ಏನು ಮಾಡ್ತಾವನು ಈ ಶೌಟಿ ಅಷ್ಟೊತ್ತಿಗೆ ಇದನ್ನು ಎಲ್ಲ ಇದು ಒಂದು ಸ್ಪೂನ್ ಕೊಡ್ತೀಯ? ಯಾಕೆ ಹೋಗಿದೆ ಅನ್ಸುತ್ತೆ ಇವನು ಕೆಲಸ. ಹೌದಾ? ಟೇಸ್ಟ್ ಮಾಡು, ಬೇಡ ಒಬ್ಬಟ್ಟು ಮಾಡೋಣ. ಏನು ಚೆನ್ನಾಗಿ ಇಲ್ಲ ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಹಾಕ್ತಾ ಇದೆಯಾ ಅಥವಾ ಹಾಕ್ಬಿಟ್ಟು ಎಣ್ಣೆ ಹಾಕ್ತಾ ಇದೆಯಾ? ನಾನು ಫಸ್ಟ್ ಹಾಕಿದೆ, ಆಮೇಲೆ ಎಣ್ಣೆ ಹಾಕ್ತಿರಲಿಲ್ಲ. ಫಸ್ಟ್ ಹಾಕ್ಬೇಕಾ ಇವಾಗ? ಫಸ್ಟ್ ಹಾಕಿದೆ, ಒಂದಕ್ಕಷ್ಟೇ ಹಾಕಿದ ಹತ್ರ. ಸಾಲ್ಟ್ ಹಾಕ್ತಾ ಶ್ರೀ? ಸಾಲ್ಟ್ ಹಾಕಿದ್ದೀನಿ. ಒಂದ್ಸರಿ ಟೇಸ್ಟ್ ನೋಡು, ಕೊಡಲಿ. ಒಂದು ದೋಸೆ ಕೊಡು, ಹಾಕೊಡು. ಒಂದು ದೋಸೆ ಟೇಸ್ಟ್ ಮಾಡಿ. ಒಂದು ಹಾಕೊಡು, ಪ್ಲೇಟ್ ಹಾಕೊಡು. ಐ ವಿಲ್ ಸಿ ದಿ ಟೇಸ್ಟ್. ಇದು ಟೇಸ್ಟ್ ಮಾಡು. ಕಾಣಿಸ್ತಾ ಇಲ್ಲ? ಏನೋ ತುಪ್ಪಾಸ್ ದೋಸೆ ಹಾಕೋಣ. ಅಲ್ಲ ನೀನೇ ಮಾಡಿರೋ ದೋಸೆ. ಹಂಗಾದ್ರೆ ಒರಿಜಿನಲ್ ದೋಸೆ. ಇಷ್ಟೇ. ರಾತ್ರಿ ನಾನು MD ಇಬ್ರು ಸೇರ್ಕೊಂಡು ವಾಶ್ ಮಾಡಿರೋ ಪಾತ್ರೆಗಳು. ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ಒಂಚೂರು ಉಪ್ಪು ಹಾಕು. ಮಾಡೋದ್ಮೇಲೆ ಚೆನ್ನಾಗಿರುತ್ತೆ. ಉಪ್ಪು ಹಾಕ್ಬೇಕಾ? ಒಂಚೂರು ಹಾಕು. ಇಬ್ರು ಒಟ್ಟಿಗೆ ತಿನ್ನೋಣ ಅಂತ ಸ್ಟಾರ್ಟ್ ಮಾಡಿದೆ. ಇಷ್ಟೇ ಬೇರೆ ಏನಿಲ್ಲ. ಸ್ವಲ್ಪ ಅಷ್ಟೇ ಇದೆ. ಲೈಟ್ ಆಗಿ ಹಾಕಿದ್ದೀನಿ. వైసీపీ అధినేత మాజీ ముఖ్యమంత్రి వైఎస్ జగన్మోహన్ రెడ్డిపై ద్వారకా తిరుమల పిఎస్లో ఫిర్యాదు చేశారు జనసేన ಫೋನ್ ಇಲ್ಲದೆ ತಿಂದರೆ ಒಳಗೆ ಹೋಗಲ್ಲ, ಫೋನ್ ಇಲ್ಲದೆ ಬಾತ್ರೂಮ್ಗೆ ಹೋದ್ರೆ ಆಚೆ ಬರಲ್ಲ. ಯಾರ್ಯಾರೆಲ್ಲ ಎಲ್ಲರೂ ಮನೇಲಿ ಹಿಂಗೆ ಅನ್ಸುತ್ತೆ. ಮೇ ಬಿ ಯಾರು ನನಗೆ ಕಮೆಂಟ್ ಮಾಡಿ. ವಿತೌಟ್ ಫೋನ್ ವಾಶ್ರೂಮ್ಗೆ ಹೋಗಲ್ಲ, ವಿತೌಟ್ ಫೋನ್ ತಿನ್ನಲ್ಲ ಅಂತ. 2 ಫೋನ್ ಇದೆ ಅನ್ಕೋಬೇಡಿ. ವಾಶ್ರೂಮ್ಗೆ ಹೋದೆ ಫೋನ್ ತೊಗೊಂಡು ಹೋಗ್ತಾನೆ, ತಿನ್ನುವಾಗ ಅದೇ ಫೋನ್. ನಾನೇ ತಗೊಂಡೋಗಲ್ಲ. ನೀನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮರ್ತಾ ಇದೆಯಾ ಶಿಖಾ? ಏನಪ್ಪ ನೀನು ಮನೆಯಿಂದ ಬರ್ತಾ ಇಲ್ವಾ ದೋಸೆ? ನೀನು ಆಗಿಲ್ಲ ಅಂದ್ರೆ ಹೇಳು, ನಾನು ಚೆನ್ನಾಗಿ ಆಗ್ತೈತೆ. ನೀನು ಬರಲ್ಲ ಅಂದ್ರೆ ಹೇಳಿ, ನಾನು ಬಂದು ಮಾಡ್ತೀನಿ. ಸುಮ್ಮನೆ ಹಾಲು ಮಾಡು. ದೋಸೆ ನನಗೆ ದೊಡ್ಡ ಹಾಲು ಪಿಂಡಿ, ದೋಸೆ ಪಿಂಡಿ. ಸಮಥಿಂಗ್ ವೆಂಟ್ ರಾಂಗ್ ಶ್ರೀ. ನಾನು ನೀನು ಮಾಡಿದಾಗ ಅಂಬೋದಿತ್ತು, ನಾನು ಮಾಡಿದ್ದು. ಸರಿ ನೀನು ಬರಲ್ಲ, ಮಾಡೋದು ಬರಲ್ಲ. ನೋಡಿ ನಾನು ಮಾಡಿದಾಗ ಎಷ್ಟು ಚೆನ್ನಾಗಿ ಮಾಡ್ತೀನಿ. ನೀನು ನೆಕ್ಸ್ಟ್ ಇಂದ ಸರಿ ಬರುತ್ತೆ. ಹೋಗಿ ತಿನ್ನೋದು ನೀನು. ಬೆಸ್ಟ್. ಹೈದರಾಬಾದ್ ಕಳಿಸಿ. ಹೈದರಾಬಾದ್ ಗಂಡನ ಮನೆ. ಹೈದರಾಬಾದ್ ಎಲ್ಲಿರೋದು? ಆಂಧ್ರದಲ್ಲ ಅಥವಾ ತೆಲಂಗಾಣ? ಮುಂಚೆ ತೆಲಂಗಾಣ ಬಂತು ಅಥವಾ ಈಗ ಗೊತ್ತಿಲ್ಲ ಅಂದ್ರೆ ಯಾಕೆ ಹೋಗ್ತಿರಲಿಲ್ಲ? ಬೇಸಿಕ್ ನಾಲೆಡ್ಜ್ ಇಲ್ಲ. ಅದೇ ನಮ್ಮ ಸ್ಟೇಟ್ ಬಗ್ಗೆ ಕೇಳಿ. ಎಂದು ಕೊಡ್ತಾರೆ ಬೇಸಿಕ್ ನಾಲೆಡ್ಜ್ ಇಲ್ಲ. ಇಂಥ ಡೈಲಾಗ್ಗಳು ಬೇಕಂದ್ರೆ ಸಾಲ ಬಿಡ್ತಾನೆ ನಾನು. ಬೇಡ ತಂದೆ ಮುಚ್ಚು ಅನ್ನೋರ್ಗೂ ಬಿಡ್ತಾನೆ ಬಾಯಿ. ತಗಲಕ್ಕಂಡು ನಿರಂಜನ್ ಗಾರು ತಗಲಕ್ಕಂಡು. ಓ ಶ್ರೀ ಏನು ಶ್ರೀ ದೋಸೆ ಸರಿ ಬರಲಿಲ್ಲ ಅಂತ ವಾಪಸ್ ಕರೆಕ್ಟಾಗಿ ಬರೋ ಥರ ಒಂದು ಹಾಕ್ಬಿಟ್ಟು ನಾನು ಎತ್ಕೋಬೇಕು ಶ್ರೀ. ನಮಗೆ ಈರುಳ್ಳಿ ತಗೋಬೇಕಾ? ಚೆನ್ನಾಗಿ ಇವು ಸ್ವಾಲಿಂಗ್ ಅಂತ ಕಮ್ಮಿ ಏನೋ ದೋಸೆ ಮಾಡಿ ಫಸ್ಟ್ ಆಯಿಲ್ ಹಾಕ್ಲಾ ಒಂದ್ಸಲ ನೋಡೋಣ ಹೆಂಗೆ ಗೊತ್ತಾಗುತ್ತೆ ಅಂತ. ಜಾಸ್ತಿ ಹಾಕೋಣ, ಅಷ್ಟೊಂದು ಆಗಿದೆ. ಇದೇ ಕುತ್ಕೊಳ್ಳೋದು ಇಲ್ಲ ದೋಸೆ, ಇಲ್ಲಿ ಕುತ್ಕೊಳ್ಳೋದು ಜಾಸ್ತಿ ಆದ್ರೆ ಹೋಗ್ತದೆ.
ಕೇಳಿ ಇದು ತಗೋ. ಹೇಳಿ ನಾನು ನೀನು ಜಾರಕ್ಕೆ ಎಣ್ಣೆ ಅಷ್ಟು ಮಾಡ್ಬಾರ್ದು. ಓಕೆ ಇದೊಂದು ಸಲ ಆಂಧ್ರದಿಂದ ಹೈದ್ರಾಬಾದ್ ಎಲ್ಲ ಸಾರಿಸ್ತಾರೆ. ಹೊಡಿತೀನಿ ಶ್ರೀಕಾಂತ ತಗೋ ಇದು ನೋಡ್ಕೋ. ಫೋನ್ ಆಫ್ ಮಾಡ್ಬಾರ್ದು ಶ್ರೀ. ಯಾರು ನೋಡ್ತಾ ಇದ್ದಾರೆ? ಎಕ್ಸ್ಕ್ಯೂಸ್ ಮೀ, ಸಂಕ್ರಾಂತಿ ಮಮ್ಮಿ ಬಟ್ಟೆ ಎಲ್ಲ ತಗೊಂಡು ಬಾಕ್ಸ್ ಎಲ್ಲ ತಗೊಂಡು ನೋಡಿ ಇವಾಗ ಬ್ಯಾನರ್ ಇಸ್ಕೊಂಡ್ಬರೋಣ. ತುಂಬ ದಿನ ಇಸ್ಕೋಬೇಕು. ಪ್ರೆಸರ್ ಹಾಕಿಲ್ಲ ಅಂದರೆ ಬರ್ತಾರೆ. ಅಷ್ಟೊಂದು ಪ್ರೆಸರ್ ಹಾಕಿ ಇಸ್ಕೊಂಡಿಲ್ಲ. ಇದೆಲ್ಲ ಮಮ್ಮಿ ಮನೆ ಪ್ರೆಸರ್. ಏನೋ ಮಾಡ್ತಾ ಇದ್ದೆ ನನ್ನ ಬಾಡಿಗೆ ಬಂದು ಕೇಳ್ಕೊಂಡು ಹೌದಾ? ಕರೆಕ್ಟಾಗಿ ಬಂತು ನಾನು ಹಾಕಿದ್ದಕ್ಕೆ. ಬಾ ಬಾ ಟೀಗಿನ ಒಂದು ಟೀ. ಏ ಹೊಡಿತೀನಿ ನಾನು. ಬಾಯಿಗೆ ಬಂದದ್ದೆಲ್ಲ ಮಾತಾಡ್ಬಾರ್ದು. ನೆನ್ನೆನೂ ದೋಸೆ ಹಾಕೊಂಡಿದ್ದಾನೆ. ನೆನ್ನೆ ಏನು ಮಾಡಿದ್ದಾನೆ ಅಂದರೆ ಕಿಚನಲ್ಲಿ ಆಮೇಲೆ ಫೋನ್ ಮಾಡಿರ್ತಾನೆ, ಹೋಗು ನಿಮ್ಗೆ ಸರಿಯಾಗಿ ಕೆಲಸ ಕೊಟ್ಟಿದ್ದೀನಿ ಅಂತ. ಏನು ಮಾಡೋದು? ಅಲ್ಲಿ ಕೆಲಸ ಮಾಡ್ಕೊಂಡು ಬಂದು ಮನೇಲಿ ಕೆಲಸ ಮಾಡ್ಬೇಕು. ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಇರುತ್ತೆ. ಯಾರು ಅರ್ಥ ಆಗಲ್ಲ. ಸಾರಿ ನಾಳೆಯಿಂದ ಮಾಡೋದು. ಏ ಈಗ ಮಾಡು, ಅದ್ರ ಗಲೀಜು ಮಾಡಬೇಡ. ಮಾಡಲ್ಲ ಅಂದ್ಬಿಟ್ರೆ ಬಿಟ್ಬಿಡ್ತೀವ. ಮಾಡಬೇಕು. ಎಷ್ಟು ಧೈರ್ಯವಾಗಿ ಹೇಳ್ತಾನೆ ಗೊತ್ತಾ? ಹೋಗು ಸರಿಯಾಗಿ ಕೆಲಸ ಕೊಟ್ಟಿದ್ದೀನಿ ನಿಮಗೆ. ಹೋಗಿ ಕಿಚನ್ ಶಾಪ್. ಏನು ನೀನು ಬೈಯೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ಬೈಯೋದೆಲ್ಲ ಏನು ಬೇಡ ಹೋದ್ಮೇಲೆ ಅಂತ. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಹಾಕೊಂಡು ತಿಂದಿರೋದೇ ಹೆಚ್ಚು. ಆ್ಯಕ್ಚುಲಿ ನಾನು ನೆನ್ನೆ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದಿದ್ದಿಲ್ಲ. ಯಾಕಂದರೆ ನನ್ನ ಕೊಲಿದ್ದವ್ರು ಏನಾಗ್ತಾರೆ ಅಷ್ಟೇ, ನಾನು ಹಳೆ ಕಂಪ್ನಿಯಲ್ಲಿ ಕೆಲಸ ಬಿಡ್ತಾ ಇದ್ದೀನಲ್ಲ, ಅವರು ನನ್ನ ಪ್ಲೇಸಿಗೆ ಬಂದಿರೋರೆ ಊಟಕ್ಕೆ ಆಚೆ ಹೋಗೋಣ ಅಂತ ಹೇಳಿದ್ರು. ಸೊ ನಾವಿಬ್ಬರು ಆಚೆ ಹೋಗಿದ್ದು. ನಾನು ಹಾಕಿದ್ರೆ ಕರೆಕ್ಟಾಗಿ ಬರ್ತಿದ್ದೆ. ಮುಚ್ಚು ಚಿನ್ನಿ. ಯಾಕೆ ಕ್ಲೋಸ್ ಮಾಡಿಲ್ಲ ಅಂದರೆ ಹಾಟ್ ಬಾಕ್ಸ್ ಹಾಕಿ ಪ್ರಯೋಜನ ಆದರೂ ಏನು? ಇದೇ ಈ ಜಾಗದಲ್ಲಿ ಬೇರೆ ಯಾವ ಐಟಮ್ಸ್ ಬಿಡ್ತಾ ಇದ್ದೀನಿ ಅಷ್ಟಕ್ಕೆ. ಅದೇ ಆ ಜಾಗದಲ್ಲಿ ಬೇರೆ ಯಾವುದೇ ಐಟಮ್ ಇದ್ರೂ ಬಿಡ್ತಾ ಇರಲಿಲ್ಲ. ತಿಂದು 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 ಒಡೆದು ಕಳ್ಸೋಣ. ಹೋಗು. ನಾಳೆ ಪನ್ನೀರ್ ಕಬಾಬ್ ಮಾಡೋಣ ಅಂತ ಇದ್ದೀನಿ. ಹೌದಾ? ಅವು ಯಾವ್ದು ಕಮೆಂಟ್ ಹಾಕಿದ್ರು ಮಾಡು ಅಂತ ಮಾಡಿ. ನಾಳೆನೇ ವಿಡಿಯೋ ಪೋಸ್ಟ್ ಆಗುತ್ತೆ. ಅಂದರೆ ನೀವು ನೆಕ್ಸ್ಟ್ ವೀಕ್ ಮಾಡ್ತೀನಿ ಅಂತ ಆಯಿತು. ನಾನು ನಾಳೆ ಮಾಡಿಕೊಡ್ರಿ ಪ್ಲೀಸ್. ಓಕೆ. ನಾನು ಮಶ್ರೂಮ್ ಕಬಾಬ್ ಕೇಳಿದ್ದೆ, ಅವನದು ತಂದುಕೊಟ್ಟಿಲ್ಲ. ಮಾಡ್ಕೊಡ್ತೀಯಾ? ಓಕೆ, ಮಾಡಿಕೊಟ್ರು ಓಕೆ, ತಂದುಕೊಟ್ರು ಓಕೆ. ಅವನ್ನ ನನಗೆ ಕಬಾಬ್ ಕ್ರೇವಿಂಗ್ಸ್ ಬರುತ್ತೆ. ಬಾ ಇಲ್ಲಿ ತೋರಿಸಿ ನೀನು ಹಾಕೋದು. ಎಂಟಿ ಸ್ವಲ್ಪ ಎಣ್ಣೆ ತಗೋಬೇಕು ನಿಮಗೆ. ತಗೊಂಡು ಉಸ್ಕು ಸೌಂಡ್ ಬರಬೇಕು. ಎಂತಂತು ಸೊ ಇದು ಸ್ವಲ್ಪ ಆಗಿ ಜಾಸ್ತಿ ಆಯಿತು. ಕಣ್ಣು ಹೊಡಿತಾ ಇತ್ತು ನನಗೆ. ರಾತ್ರಿ 11:30 ಬಂದಿದ್ದಾನೆ. ಬೇಗ ಎದ್ದು ಕುತ್ಕೊತಾನೆ. ಏನು ಮಾಡ್ತಾನೋ ಏನೋ ನಂಗಂತೂ ಗೊತ್ತಾಗಲ್ಲ. ನಂಗೂ ನಿದ್ದೆ ಮಾಡೋಕ್ಕಾಗಲ್ಲ, ಅವನು ಮಾಡಲ್ಲ. ಓಕೆ, ಅದೇ ಹೋಗ್ತಾ ಇದೆಯಾ? ನೀನು ಕಳಿಸ್ತಾ ಇದೆಯಾ? ಸಕ್ಕತ್ತಾಗಿ ಬಂತು. ಇದೆಲ್ಲ ಹೇಳ್ಕೊಟ್ರೆ ನಾನೇ ಅಂತ ಹೇಳ್ಬೋದು ತಾನೇ? ಬರೀ ಹೇಳಿ ಬರೀ ಈ ಥರ ಹಾಕೋದು ಅವಳು ಹೇಳ್ಕೊಟ್ಟಿಲ್ಲ ಅಂತ. ಆ ಥರ ಹೇಳಿ ಹಾಕೋದು ಅವ್ರು ಮಾತ್ರ ಹೇಳ್ಕೊಟ್ಟಿಲ್ಲ, ನಾನೇ ಕಲಿತೆ. ಇದನ್ನ ಎಡಿಟ್ ಮಾಡಾಕ್ತೀನಲ್ಲ, ಕಟ್ ಮಾಡಾಕ್ಬಿಡ್ತೀನಿ. ಓಕೆ ಗಾಯ್ಸ್, ವಿಡಿಯೋ ಫುಲ್ ಕಿಚನಲ್ಲೇ 9 ನಿಮಿಷ ಅದಕ್ಕಿಂತ ಮುಂಚೆ 9 ನಿಮಿಷ ಆಗಿದೆ. ನೆಕ್ಸ್ಟ್ ಮಮ್ಮಿ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಅಲ್ಲ ಶ್ರೀ? ನಮ್ಮ ಫುಲ್ ಸ್ಟೋರಿ ಹೇಳಕ್ಕೆ ಕಾಯ್ತಾ ಇದ್ದಾರೆ. ಅವ್ರು ನೆನೆ ಊರಿಗೆ ಹೋಗಿ ಬಂದರು. ಓಕೆ, ಅಲ್ಲಿ ಸಿಗ್ತೀವಿ ಮಮ್ಮಿ ಮನೆಗೆ ಹೋದ್ಮೇಲೆ. ಗೊತ್ತಿಲ್ಲ ಹಿಂಗೆ ಮಾಡೋಕ್ಕಾಗುತ್ತಾ ಇಲ್ಲ ಅಂತ. ಅವೆಲ್ಲ ಸ್ಟೋರಿ ಎಲ್ಲ ಹೇಳಿ ಹೋದ್ಮೇಲೆ ನನ್ನ ಮೇಲೆ ಯಾವ್ದಾದ್ರು ಅಂತ ಹೇಳಿ ಸಾಂಗ್ ಎಷ್ಟು ಚೆನ್ನಾಗಿ ನನ್ನ ನೆನಪಿಸ್ಕೊಂಡ್ರೆ ಯಾವ ಸಾಂಗ್ ಬರುತ್ತೆ? ಪಾಠನ ಕೇಳಿಸೋ ಥರ ಹೇಳು. ನಾ ಮುಂದೆ ಗೊತ್ತಿಂది ಅದೆಲ್ಲ ವೈರಸ್ ಆಗ್ಬಿಡ್ತು. ನೀನು ಹೇಳಿದ್ರೆ ವೈರಸ್ ಸೊಪ್ಪು ಕಾಪಿರೈಟ್ಸ್ ಏನು ಬರಲ್ಲ. ಹೇಳು ಬಾ ಹೇಳು ಏನೋ ಸ್ವಪ್ನ ಅಂದ್ರೆ ಕನಸು ಅನ್ಸೋದಾಯ್ತು. ನಾನು ಬರೋದು ಸ್ವಲ್ಪ ಮತ್ತೆ ನೀನು ಅದನ್ನು
నంది కొండవాగులో నా వన్యపద్దు దయ్యం వస్తుంది దయ్యం ಇದೆ ದಯ್ಯಂ ಅಂದ್ರೆ ನಂಗೆ ಗೊತ್ತು ಶ್ರೀಕಾಂತ್. ಏನ್ ದಯ್ಯಂ ಅಂದ್ರೆ ಏನು? ದಯ್ಯಂ ಅಂದ್ರೆ ದೇವರು ಅಂತ ಅರ್ಥ. ಎಲ್ಲಿ ಇವೆಲ್ಲ ಬೇಡ ಶ್ರೀಕಾಂತ್. ನಾನು ಕನ್ನಡದಲ್ಲೂ ದಯ್ಯ ಅಂದ್ರೆ ದಯ್ಯನೇ, ಗೊತ್ತಾ? ಸಿಕ್ಕಾಕೊಂಡೆ ಇಲ್ಲಿ. ಅವರು ಯೂಟ್ಯೂಬ್ ಮಾಡಿದ್ರೆ ಅವರು ಹೇಳ್ತಾರೆ ಎಲ್ಲ ಗಂಡಸರು ಹೆಂಡತಿಗೆ ಯಾವುದೋ ಒಂದು ವಿಷಯದಲ್ಲಿ ಹೆಲ್ಪ್ ಮಾಡೇ ಮಾಡ್ತಾರೆ. ಅನ್ನೋದ ಓಕೆ ಬಾಯ್. ಮಮ್ಮಿ ಮನೆಯಲ್ಲಿ ಸಿಗ್ತೀವಿ. ಏನೋ ಫ್ಯಾಕ್ಟ್ ಏನಂದ್ರೆ ಬಾಸ್ಗೆ ಮದುವೆ ಆದಮೇಲೆ ಅಷ್ಟೊಂದು ನಿದ್ದೆ ಬರಲ್ಲ. ಯಾಕಂದರೆ ನಾಳೆ ಏನಾಗುತ್ತೋ ಅನ್ನೋ ಕ್ವಶನ್ ಮಾರ್ಕ್ ಇರುತ್ತೆ. ಗುಡ್ ಜಾಬ್. ಇದು ನಿಜಾನೇ ಆದರೆ ಕಮೆಂಟ್ ಮಾಡಿ ಆಯ್ತು. ಓಕೆ, ನಮ್ಮಮ್ಮ ಮನೇಲಿ ಸಿಗೋಣ. ಬಾಯ್. ಓಕೆ, ನಮ್ಮ ಮಮ್ಮಿನ ಮನೇಲಿ ಸಿಗೋಣ ಬೇಕು. ಇಷ್ಟೊಂದು ನಾಜುಕಾಗೆಲ್ಲ ನೀನು ಮಾತಾಡಲ್ಲ ಅಂತ ಎಲ್ರಿಗೂ ಗೊತ್ತು. ಏನೋ ಬೀಳ್ತು, ನಾನೇ ಬಿಟ್ಟಿದ್ದೆ ಅಷ್ಟಿಟ್ಟು. ಎಳ್ನೀರು ಕುಡ್ಕೊಂಡು ಇವಾಗ ಇಬ್ಬರು ಮನೆಯಿಂದ ಹೊರಟು ಬೆಂಗಳೂರು ಬಂದ್ಗೋದ್ವಿ. ಆಧಾರ್ ಕಾರ್ಡಲ್ಲಿ ಫೋಟೋ ಅಪ್ಡೇಟ್ ಮಾಡಿಸೋಣ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ, ಆದರೆ ಆಧಾರ್ ಕಾರ್ಡಲ್ಲಿ ಚೆನ್ನಾಗಿಲ್ಲ. ಅದಕ್ಕೆ ಅಲ್ಲಿ ಬೆಳಗ್ಗೆ 9:15 ಬನ್ನಿ ಅಂತ ಹೇಳಿ ಕಳಿಸ್ಬಿಟ್ರು. ಅಂಜನಾಪುರ ಪೋಸ್ಟ್ ಆಫೀಸಿಗೆ ಹೋದ್ವಿ, ಅಲ್ಲಿ ಮಾಡ್ತಾರೆ ಅಂತ. ಬಟ್ ಅವ್ರು ಹೇಳಿದ್ರು ನಾವು ಇಲ್ಲಿ ಮಾಡಲ್ಲ ಅಂತ. ಅಲ್ಲೂ ದೊಡ್ಡ ಕಲ್ಸಂದ್ರದಲ್ಲಿ ಮಾಡ್ತಾರೆ, ಇಲ್ಲಿ ಮಾಡಲ್ಲ ಅಂದರು. ಅದಕ್ಕಿಂತ ಬೆಟರ್ ಬೆಂಗಳೂರು ಬಂದು ಅಂದ್ಕೊಂಡು ನಾಳೆ ಬೆಳಗ್ಗೆ ಎದ್ದು ಹೋಗೋಣ ಪರವಾಗಿಲ್ಲ ಅಂತ ಮನೆಗೆ ಹೋಗ್ತಾಯಿದ್ವಿ. ಮನೆಗೆ ಅಂದರೆ ಮಮ್ಮಿ ಮನೆಗೆ. ಸೊ ಹಾಗೆ ಎಳ್ನೀರು ಕುತ್ಕೊಂಡು ಹೋಗೋಣ ಅಂತ ಬಂದ್ವಿ. ಏನು ಶ್ರೀ? ಆಗೋಯ್ತು. ಚೆನ್ನಾಗಿದೆಯಾ? ನಂದೇ ಚೆನ್ನಾಗಿತ್ತು. ಸ್ಪೈಡರ್ ಶ್ರೀ ಸ್ಪೈಡರ್ ಏನು ಮಾಡಲ್ಲ. ಸ್ಪೈಡರ್ ಕುಡಿ, ಬೇಗ ಹೋಗೋಣ. ನಿನ್ನ ಕಚ್ಚಿದ್ರೆ ಅದೇ ಸತ್ತೋಗು. ಇಂಥ ಡಬ್ಬ ಜೋಕ್ಗಳಿಗೆ ಎಟಿಎಂನಲ್ಲಿ 150 ರೂಪಾಯಿಗಳು ಸ್ವೀಕರಿಸಲಾಗಿದೆ. ನಾವು ಕುಡ್ದಿದ್ದಾಯ್ತು. ಮಮ್ಮಿಗೆ ತಗೊಂಡು ಹೋಗೋದು ಇವಾಗ ಅಲ್ಲ ಶ್ರೀ? ಅಷ್ಟೇ. ಮಮ್ಮಿಗೆ ಪಾರ್ಸಲ್. ಪಾಪ ಬಿಸಿಲಲ್ಲ, ಅವರು ನೆನ್ನೆ ಊರಿಗೆ ಹೋಗ್ಬಂದು ಟಯರ್ಡ್ ಆಗಿದ್ದಾರೆ. ಸೊ ಹಂಗೆ ಹೋಗ್ತೀವಲ್ಲ, ತಗೊಂಡೋಗೋಣ ಅಂತ ಅನ್ಕೊಳ್ತೀನಿ. ಸುಸ್ತಾಗಿದೆ ಬಿಡ್ಶ್ರೀ ಅವರು. ನಾವೇ ಮಲಗಿದ್ದಾಗ ಬಂದಿರೋದು ನಾವೇ. ಸೊ ಫೈನಲಿ ಇವಾಗಷ್ಟೇ ಬೆಂಗಳೂರನ್ನು ಪೋಸ್ಟ್ ಆಫೀಸ್ ಎಲ್ಲ ತಿರುಗಾಡ್ಕೊಂಡು ಬಂದ್ವಿ. ಮಮ್ಮಿ ಫುಲ್ ಸುಸ್ತಾಗಿದ್ದಾರೆ. ನೆನ್ನೆ ಊರಿಂದ ಬಂದು ಇಲ್ಲಿ ಡಾಕ್ಟ್ರು ಚೆಕಪ್ ಮಾಡ್ತಾ ಇದ್ದಾರೆ. ಡಬ್ಬ ಡಾಕ್ಟರ್ ಏನಾದರೂ ಗೊತ್ತಾಯ್ತಾ ಸರ್? ಏನು ಗೊತ್ತಾಯ್ತು? ಅದು ನೆಗಡಿ ಆಗಿದೆ. ಇದು ವಾಯ್ಸ್ ಕೇಳಿಸ್ಕೊಂಡ್ರೆ ಗೊತ್ತಾಗ್ತಾ ಇದೆ. ಡವ್ ಮಾಡ್ತಾವನೆ. ಸೊ ಇವಾಗ ನೀರು ತೊಗೊಂಬಂದು ಕೊಟ್ಬಿಟ್ಟು ಹೋಗೋದಷ್ಟೇ ಅಲ್ಲ? ಅಷ್ಟೇ. ಇವಾಗ ನೀರು ಖಾಲಿಯಾಗಿದೆ, ನೀರು ತಂದು ಕೊಟ್ಬಿಟ್ಟು ಇಲ್ಲಿಂದ ಹೋಗಿ ಚಿನ್ನಿ ಹೋಗ್ಬಿಟ್ಟು ಆ ಕಷಾಯ ಮಾಡ್ಕೊಡೋದು. ನಾನು ಮಾಡ್ಕೊಡ್ತೀನಿ. ಚಪ್ಪ ಇದೆಯಾ ತೆಚ್ಚಿದನು. ಇವಾಗ ನೀರು ತರಕ್ಕೆ ಹೋಗ್ತೀಯಲ್ಲ, ಅವ್ನು ತಗೊಂಡು ಸೊ ಕಷಾಯ ಮಾಡಿಬಿಟ್ಟು ಕೊಟ್ಬಿಟ್ಟು ಹೋಗೋದು ಅಲ್ಲ? ಅಷ್ಟೇ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೋ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಎಲ್ಲ, ಬರೀ ವಿಡಿಯೋ ನೋಡ್ತಾ ಇದ್ದೀರಾ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್ ಮಾಡಿಸ್ರಿ. ಬಾಯ್ ಮಾಡಿ ಮಮ್ಮಿ. ಫುಲ್ ಟಯರ್ಡ್ ಆಗಿದ್ದಾರೆ ಅವರು.